ಆಚಾರ್ಯಜಿ, ನನ್ನ ಕ್ವೆಶ್ಚನ್ ದಿ ಜಂಗಲ್ ಇನ್ ನೆಕ್ಟಾಯ್ ಎನ್ನುವ ಚಾಪ್ಟರ್ಗೆ ಸಂಬಂಧಿಸಿದೆ. ಎಜುಕೇಶನ್ ಅನ್ನೋದು ಹೊಟ್ಟೆಪಾಡು ಬಗ್ಗೆನಾ ಅಥವಾ ಸಾರ್ಥಕ ಬದುಕು ಕಟ್ಟಿಕೊಳ್ಳುವ ಬಗ್ಗೆನಾ? ನಾನು ಮೆಡಿಕಲ್ ಸ್ಟ್ರೀಮ್ನಿಂದ ಬಂದಿದ್ದೀನಿ. ಒಬ್ಬ ವ್ಯಕ್ತಿ MBBS ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ಮುಂದಿನ ಕೋರ್ಸ್ಗಳಿಗೆ ಆಯ್ಕೆ ಮಾಡುವಾಗ ಮಾರ್ಕೆಟ್, ಸೊಸೈಟಿ, ಮೋಟಿವೇಶನ್ ಇಂಡಸ್ಟ್ರಿ ಎಲ್ಲರೂ ಇದನ್ನೇ ಸೆಲ್ ಮಾಡ್ತಾರೆ. ಈ ರ್ಯಾಂಕ್, ಈ ಬ್ರಾಂಚ್, ಈ ರ್ಯಾಂಕ್ಗೆ ಈ ಬ್ರಾಂಚ್ ಅಂತ ಫಿಕ್ಸ್ ಆಗಿರ್ತಾರೆ. ಜನ ತುಂಬಾ ಲವ್ಲೆಸ್ ಆಗಿದ್ದಾರೆ. ಹೃದಯವಂತಿಕೆಯಲ್ಲಿದೆ. ನಮಗೆ ಬೇಕಾಗಿರೋದು ಬರೀ ಸುರಕ್ಷತೆ. ಅದಕ್ಕಾಗಿಯೇ ನಮ್ಮಲ್ಲಿ ಅಷ್ಟೊಂದು ಕಡಿಮೆ ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ ಇರೋದು. ವಿದೇಶಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರುವ ಭಾರತೀಯರಲ್ಲಿ ಕೂಡ ಇನೋವೇಟರ್ಸ್ ಅಥವಾ ಕ್ರಿಯೇಟರ್ಸ್ ತುಂಬಾ ಕಡಿಮೆ ಜನ ಇದ್ದಾರೆ. ನಾವು ಆಪರೇಷನ್ಸ್ ರೋಲ್ಸ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೇವೆ. ನಾವು ತುಂಬಾ ಡಿಸಿಪ್ಲಿನ್ ಮತ್ತು ಡಿಲಿಜೆಂಟ್ ಪೀಪಲ್. ನಮ್ಮನ್ನ ಮಾಡೆಲ್ ಮೈನಾರಿಟಿ ಅಂತ ಕರೀತಾರೆ. ಯಾಕೆಂದ್ರೆ ನಾವು ಅಚ್ಚುಕಟ್ಟಾಗಿ ರೂಲ್ಸ್ ಫಾಲೋ ಮಾಡ್ತೇವೆ. ಇದೆಲ್ಲ ನಮ್ಮನ್ನ ತುಂಬಾ ಉತ್ತಮ ಆಪರೇಷನಲ್ ಪೀಪಲ್ ಮಾಡುತ್ತೆ. ನಾವು ಸ್ಟೇಟಸ್ ಕ್ವೈಸ್ ಆಗಿರ್ತೇವೆ, ಅಥವಾ ಹೆಚ್ಚೆಂದರೆ ನಾವು ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ ದೃಷ್ಟಿಯಿಂದ ಉಪಯುಕ್ತರಾಗಿ ಇರಬಹುದು. ನಮಗೆ ಬೇಕಾಗಿರೋದು ಬರೀ ಒಂದು ಸೇಫ್ ಮತ್ತು ಸೆಟಲ್ಡ್ ಲೈಫ್. ಮಗು ಬೇಗ ಸೆಟಲ್ ಆಗು. ಇದೆಲ್ಲ ಸರಿ. ಮದ್ವೆ ಯಾವಾಗ ಅಂತ ಕೇಳೋಕೆ ಶುರು ಮಾಡ್ತಾರೆ. ವಾಟ್ ಡಸ್ ದಟ್ ಮೀನ್? ಇನ್ಮುಂದೆ ಯಾವ ಬದಲಾವಣೆ ಆಗೋದಿಲ್ವಾ? ಮತ್ತಷ್ಟು ಇಂಪ್ರೂವ್ ಆಗೋದಿಲ್ವಾ? ಇನ್ಮುಂದೆ ಡಿಸ್ರಪ್ಟಿವ್ ಆಗೋದಕ್ಕೆ ಗಟ್ಸ್ ಅಥವಾ ಸ್ಟಾಮಿನಾ ಇರೋದಿಲ್ವಾ? ನಾವು ನಿಜವಾಗಿಯೂ ಬಿರುಗಾಳಿಯನ್ನು ಎದುರಿಸಬಲ್ಲ ಜನ ಅಲ್ಲ. ನಾವು ನಮ್ಮದೇ ಆದ ಹೊಸ ಮಾರ್ಗ ಸೃಷ್ಟಿಸುವ ಜನ ಅಲ್ಲ. ನಾವು ಗೋ ವಿತ್ ದ ಫ್ಲೋ ಅನ್ನೋ ಜನ ಮಾತ್ರ. ತುಂಬಾ R&D ಎಕ್ಸ್ಪೆಂಡಿಚರ್ ಇರುವ ಕ್ಷೇತ್ರಗಳನ್ನ ಬಿಡಿ. ಕಲೆಗಳ ಬಗ್ಗೆ ಯೋಚಿಸಿ. ನಾವು ಅಲ್ಲಿಯೂ ಕ್ರಿಯೇಟಿವ್ ಆಗಿದ್ದೀವಾ? ಮ್ಯೂಸಿಕ್, ಮೂವೀಸ್ ಬಗ್ಗೆ ಯೋಚಿಸಿ. ಅಲ್ಲಾದರೂ ಕ್ರಿಯೇಟಿವ್ ಆಗಿದ್ದೀವಾ? ಬರೀ ಕಾಪಿ ಪೇಸ್ಟ್ ಕೆಲಸ. ಬರೀ ಆ ಕಡೆಯಿಂದ ಈ ಕಡೆ ಮಾಡ್ತಾ ಇದ್ದೀವಿ. ಕ್ರಿಯೇಷನ್ ಅಂದ್ರೆ ರೆಬೆಲಿಯನ್. ಇದು ನಿಮಗೆ ಕಾಣಿಸ್ತಿದೆಯಾ? ಆದರೆ ಇದು ನಿಮ್ಮ ಲೈಫ್ ಆದ್ರೆ ಹೇಗೆ ರೆಬೆಲ್ ಮಾಡ್ತೀವಿ? ಕೈ ಜೋಡಿಸಿ ಯಾರಾದ್ರೂ ರೆಬೆಲ್ ಮಾಡಿದ್ದಾರಾ? ರೆಬೆಲ್ ಹೀಗೆ ನಿಂತಿರೋದನ್ನ ಎಂದಾದರೂ ನೋಡಿದ್ದೀರಾ? ರೆಬೆಲಿಯನ್ ಅಂದ್ರೆ ಕ್ಲೆನ್ಚ್ಡ್ ಫಿಸ್ಟ್ ಫೋಲ್ಡೆಡ್ ಹ್ಯಾಂಡ್ಸ್ ಅಲ್ಲ.